ನಿವೃತ್ತ ಮುಖ್ಯ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ ರಾಮಚಂದ್ರಮೂರ್ತಿ ಅವರು ಇಂದು ಬ್ರಹ್ಮ ಐಕ್ಯರಾಗಿದ್ದಾರೆ ಎಂದು ಬೆಟ್ಟದಹಳ್ಳಿ ಶ್ರೀ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರಿನ ಬೇಡರ ಕಣ್ಣಪ್ಪ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ಹಾಗೂ ಬೇಡರ ಕಣ್ಣಪ್ಪ ಸ್ಮರಣ ಸಂಚಿಕೆ ನಾಕಂಡ ಶಿವಯೋಗಿ ಮತ್ತು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಜೀವನ ಚರಿತ್ರೆ, ಶ್ರೀಮಾನ್ ವಾಲ್ಮೀಕಿ ರಾಮಾಯಣ ಪುಸ್ತಕಗಳನ್ನ ಬರೆದ ಹಾಗೂ ತಾಲೂಕು ಕಂಡ ಶಿಕ್ಷಕರು, ನಾಯಕ, ಸಮಾಜಕ್ಕೆ ಅತಿ ಹೆಚ್ಚಿನ ಆದ್ಯತೆ ಕೊಟ್ಟ ಶ್ರೀ ರಾಮಚಂದ್ರಮೂರ್ತಿ ಅವರು ಇಂದು ಭಗವಂತನಲ್ಲಿ ಲೀನರಾಗಿದ್ದಾರೆ. ರಾಮಚಂದ್ರಮೂರ್ತಿ ಅವರ ನಿವಾಸದಲ್ಲಿ ದರ್ಶನ ಪಡೆದ ನಂತರ ಮಾತನಾಡಿದ್ರು. ಅವರ ಜೀವನ ಶೈಲಿ ಎಲ್ಲರಿಗೂ ಮಾದರಿಯಾಗುವಂತದ್ದು. ಅವರ ಜೀವನವು ಶರಣರು ಏನು ಹೇಳಿದ್ದರೋ ಅದೇ ರೀತಿ ಜೀವನ ನಡೆಸಿ ತೋರಿಸಿದಂತವರು. ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಳ್ಳದೆ ನಡೆದು ಬಂದ ಶರಣ. ಅವರ ಆಸೆ ಎಂದರೆ ಗುರುಗಳ ಭಸ್ಮ ಧರಿಸಬೇಕು, ಗುರುಗಳ ಆಶೀರ್ವಾದ ಬೇಕು. ಅವರ ಐಕ್ಯ ಆಗುವ ಮುಂಚೆ ನಮ್ಮ ಹತ್ತಿರ ವಿಭೂತಿ ಗಟ್ಟಿ ತರಿಸಿಕೊಂಡು ಹಣೆಗೆ ಧರಿಸಿಕೊಂಡು ಅವರು ಆನಂದವಾಗಿ ಬಯಲಲ್ಲಿ ಬಯಲಾಗಿದ್ದಾರೆ ಎಂದು ತಿಳಿಸಿದರು. ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ಇವತ್ತು ಬ್ರಹ್ಮೈಕ್ಯರಾಗಿದ್ದಾರೆ. ಅವರ ಜೀವನ ಶೈಲಿ ತುಂಬ ಎಲ್ರಿಗೂ ಮಾದರಿಯಾಗಿರುವಂಥದ್ದು. ಅವರ ಜೀವನದಲ್ಲಿ ಶರಣರ ಪಥ ಹೇಗಿತ್ತು, ಶರಣರು ಏನು ಹೇಳಿದರು ಅದನ್ನು ನಡೆದು ತೋರಿಸಿದಂಥವ್ರು. ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಜೀವನ ನಡೆಸ್ತಾರಲ್ಲ, ಸಂಸಾರದೊಳಗಿದ್ದು ಇಲ್ದಂಗಿರುವಂಥ ಒಬ್ಬ ಶರಣ. ಅವರ ಅಂತಿಮ ಹೇಗಿದೆ ಅಂದರೆ ಆಶ್ಚರ್ಯಕರವಾಗಿ ಗುರುಪಾದೋದಕ್ಕಾಗಬೇಕು, ಭಸ್ಮ ಧರಿಸ್ಬೇಕು, ಗುರುಗಳ ಆಶೀರ್ವಾದ ಆಗಬೇಕು. ಅವರು ಐಕ್ಯವಾಗೋಕ್ಕೂ ಮುನ್ನ ನಮ್ಮ ಕಡೆಯಿಂದ ಗಟ್ಟಿ ತರಿಸ್ಕೊಂಡು, ವಿಭೂತಿ ಗಟ್ಟಿ ತರಿಸ್ಕೊಂಡು, ಹಣೆಯಲ್ಲಿ ಧರಿಸ್ಕೊಂಡು, ಅವರು ತಮ್ಮರಾಗಿರ್ತಕ್ಕಂಥ, ಅವರು ಶರಣರ ಧರ್ಮದಲ್ಲೇ ಇರ್ತಕ್ಕಂಥ ಕುಮಾರಸ್ವಾಮಿಯವರು ಅವರನ್ನು ಕರೆಸ್ಕೊಂಡು ಅವ್ರ ಕಡೆಯಿಂದ ಭಸ್ಮ ಧರಿಸಿಸ್ಕೊಂಡು, ಗುರು ಕೊಟ್ಟಂತಹ ಭಸ್ಮವನ್ನು ಧರಿಸಿಕೊಂಡು ಅವರು ಆನಂದವಾಗಿ ಬಯಲಲ್ಲಿ ಬಯಲಾಗಿದ್ದಾರೆ. ಇದು ಒಬ್ಬ ಮಾನವರಿಗೆ ಇರಬೇಕಾಗಿರ್ತಕ್ಕಂಥ ಒಂದು ಧರ್ಮ.